ನೆಕ್ಸ್ಟ್ ಜರ್ನಿ ಏನು, ಜೊತೆಗೆ ನಿಮಗೆ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಈಗ ಬಿಗ್ ಬಾಸ್ ಮನೆಗೆಯಿಂದ ಆಚೆ ಬಂದ ಮೇಲೆ, ಸೊ ಏನು ಹೇಳ್ತೀರಿ ಅವರಿಗೆ ಅಂತ ಹೇಳ್ಬಿಟ್ಟು? ತುಂಬಾ ಪ್ರೀತಿ ಸಿಗ್ತಾ ಇದೆ. ಆ್ಯಕ್ಚುಲಿ ನನಗೆ ಶಾಕ್ ಆಗಿದೆ. ನಾನು ಹೊರಗಡೆ ಬಂದಮೇಲೆ ಪ್ರತಿಯೊಬ್ಬರು ನನಗೆ ಇವಾಗ ಫೋನು ಆನ್ ಮಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ತುಂಬಾ ಅದೊಂದು ಖುಷಿಯಾದ ವಿಚಾರ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ಹಾಕ್ತಾನೇ ಇದ್ದಾರೆ. ನಿಮ್ಮ ಒಂದು ಪೇಷನ್ಸ್ ಅಲ್ಲಿ ಆಡ್ದಂಥ ರೀತಿ, ನಿಮ್ಮ ವ್ಯಕ್ತಿತ್ವ, ನೀವು ಜನರನ್ನು ಯಾವ ರೀತಿ ನೀವು ಜನರಿಗೆ ಯಾವ ಥರ ಒಂದು ಟ್ರೀಟ್ ಮಾಡಿದ್ದೀರಿ, ಅದೆಲ್ಲ ಜೆಂಟಲ್ಮ್ಯಾನ್ಶಿಪ್ ನಮಗೆ ತುಂಬಾ ಇಷ್ಟ ಆಗಿದೆ. ನೀವು ಕಪ್ ಗೆಲ್ಲದೇ ಇರ್ಬೋದು, ಆದರೆ ಕರ್ನಾಟಕ ಜನರ ಮನಸ್ಸನ್ನು ತುಂಬ ಗೆದ್ದಿದ್ದೀರಾ ಅಂತ ಪ್ರತಿಯೊಬ್ಬರು, ಕೆಲವರು ಕೂಗ್ತಾ ಇದ್ದಾರೆ ನೀವು ಅವಿ ಇಲ್ಲ ಅಂದರೆ ನಾನು ಬಿಗ್ ಬಾಸ್ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಾಯಿ ನಿಮ್ಮ ದೊಡ್ಡ ಫ್ಯಾನ್, ಅವ್ರು ಕೂಗ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ. ತುಂಬ ಮನಸ್ಸಿಗೆ ತುಂಬಾ ಕೆಲವೊಂದು ದುಃಖನ ಆಯಿತು, ಲೈಕ್ ಇನ್ನೂ ಸ್ವಲ್ಪ ಆಡಬೇಕಿತ್ತು ಅಂತ. ಬಟ್ ತುಂಬ ಖುಷಿನೂ ಕೊಡ್ತಾ ಇದೆ ಆ್ಯಕ್ಚುಲಿ, ಯಾಕಂದರೆ ಜನರು ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ನನಗೆ. ಸೊ ಇಲ್ಲಿಂದ ನಾನು ಒಂದಷ್ಟು ಪೆಂಡಿಂಗ್ ಪ್ರಾಜೆಕ್ಟ್ಸ್ಗಳಿದೆ. ನಂದು ಕರಾವಳಿ ಕಡೆ ಒಂದು ಫಿಲಮ್ ಮಾಡ್ತಾ ಇದ್ದೆ, ಅದ್ರದ್ದೊಂದು ಪೆಂಡಿಂಗ್ ಪ್ರಾಜೆಕ್ಟ್ ಮುಗಿಸ್ತಾ ಇದ್ದೀನಿ. ಒಂದು ಹೀರೋ ಆಗಿ ಮಾಡ್ತಾ ಇದ್ದೆ, ಅದನ್ನ ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನೊಂದು ಸೀರೀಸ್ ಮಾಡ್ತಾ ಇದ್ದೆ, ಹಿಂದಿಯಲ್ಲಿ ಒಂದು ಸೀರೀಸ್ ಮಾಡ್ತಾ ಇದ್ದೆ, ಅದು ಅರ್ಧದಲ್ಲಿ ಬಿಟ್ಟು ಬಂದಿದ್ದೆ ಈ ಪ್ರಾಜೆಕ್ಟ್ನ. ಈ ಒಂದು ದೊಡ್ಡ ವೇದಿಕೆಗೆ ಒಂದು ಇದು ಮಾಡಬೇಕು ಅಂತ. ಸೊ ಅದನ್ನ ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ನನಗೆ ಏನು ಅನಿಸ್ತಾ ಇದೆ ಅಂದರೆ, ನಾನು ಇಲ್ಲಿ ಬಿಗ್ ಬಾಸ್ ಜರ್ನಿ ನಿಮ್ಗೆ ಹೇಳ್ದಂಗೆ, ಫಸ್ಟ್ ಕೇಳ್ದಂಗೆ, ಇದು ನನ್ನ ಎಂಡ್ ಅಲ್ಲ, ಇದು ಬಿಗಿನಿಂಗ್ ಆಗಿದ್ದು. ಆ್ಯಕ್ಚುಲಿ ಅಪ್ಪು ಸರ್ ಜೊತೆ ಪವರ್ ಮಾಡಿದ ನಂತರ ಒಂದು ಬ್ರೇಕ್ ತಗೊಂಡು ಇನ್ ಬಿಟ್ವೀನ್ ನಾನು ಅಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿರಲಿಲ್ಲ. ಧನಂಜಯ್ ಜೊತೆ ಬದ್ಮಾಶ್ ಮಾಡಿದ್ದೆ 18ನಲ್ಲಿ. ಅದ ನಂತರ ನನಗೆ ದೊಡ್ಡ ಅಪರ್ಚುನಿಟೀಸ್ ಯಾವ್ದು ಬಂದಿರಲಿಲ್ಲ. ಆಲ್ಬಮ್ಸ್ ಎಲ್ಲ ಮಾಡಿದೆ ಕನ್ನಡದಲ್ಲಿ, ಇದೊಂದು ದೊಡ್ಡ ಅಪರ್ಚುನಿಟಿ. ಸೊ ಇಲ್ಲಿಂದ ನಾವು ಜನರ ಪ್ರೀತಿ ಕೂಡ ಸಿಕ್ಕಿದೆ. ಇಲ್ಲಿಂದ ಬರುವಂಥ ಯಾವುದೇ ಒಂದು ಒಳ್ಳೆ ವೇದಿಕೆ ಇಂಡಸ್ಟ್ರಿಯಲ್ಲಿ, ಯಾವುದೇ ಒಂದು ಮೂವೀಸ್ ಆಗಲಿ ಅಥವಾ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಬರುವಂಥ ವೇದಿಕೆ ಇನ್ನೂ ಅವಿನಾಶ ಆಗಿದ್ದು ಜನರ ಒಂದು ಪ್ರೀತಿನ ಇಲ್ಲೇ ಹಿಂಗೆ ಇಟ್ಕೋಬೇಕು ಅಂತ ನನಗೆ ಆಸೆ ಇದೆ. ಅದನ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಜರ್ನಿಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ನಿಂದ ಆಚೆ ಬಂದಿರುವಂತಹ ಅವಿನಾಶ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.